ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ತಿಳಿಯೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಸಾರ್ವಜನಿಕರ ಪರದಾಟ ನಡೆಯುತ್ತಿದ್ದು ವಿವಿಧ ಹಳ್ಳಿಗಳ ಜನರು ಸುಡುವ ಬಿಸಿಲಿನಲ್ಲಿಯೇ ಇವತ್ತು ಬಸವ ಕಲ್ಯಾಣ ನಗರದ ನಂದಿನಿ HP ಗ್ಯಾಸ್ ಏಜೆನ್ಸಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸುಡುವ ಬಿಸಿಲಿನಲ್ಲೇ ನಿಂತಿದ್ದೇವೆ, ಆದರೆ ಏಜೆನ್ಸಿ ಅವರು ಸರಿಯಾದ ರೀತಿ ಸ್ಪಂದಿಸುತ್ತಿಲ್ಲ, ತಮಗೆ ಬೇಕಾದವರಿಗೆ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಕಳೆದ 21ನೇ ತಾರೀಕಿನಂದು ಗ್ಯಾಸ್ ಬುಕ್ ಮಾಡಿದ್ದೇವೆ, ಇದುವರೆಗೆ ಗ್ಯಾಸ್ ಸಿಲಿಂಡರ್ ನೀಡಿಲ್ಲ, ಕೇಳಿದ್ರೆ ನಮಗೆ ಇಷ್ಟ ಬಂದವರಿಗೆ ಕೊಡುತ್ತೇವೆ, ಯಾರ ಬಳಿ ಹೋಗ್ತೀರಿ ಹೋಗಿ ಅಂತ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಅಂತ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. फिर ये तुम 21 तारीख का तुम नहीं देखो, 25 तारीख का सारे तक दे रहे, तो तुम क्या वापस लग जा रहे हो? फिर क्या करना, सुबह से गुलो को लगा लो, आपको यहाँ बैठे हुए 11 बजे आप बैठे हुए। कितना बजे कितने को ये 21 तारीख को बुक किया क्या? 21 तारीख को यहाँ प्रूफ है यहाँ। हाँ, अब किसको दिया उन्होंने? 25 तारीख को। 25 तारीख वालों को दे देंगे, वो उनके सिस्टम में आ रहा करते, उनको सिस्टम के हिसाब से देते करते, ये प्रूफ नहीं चलता करते, उनका प्रूफ होना करते। तो अब तुम खाली हाथ से जा रहे हो? खाली दोनों जाके खाली तीन है हमारे, तीनों भी लेके जा रहे हैं। नाम सर आपका? मेरा नाम नूर है। यही का है क्या? हाँ, बसु कल्याण के का सिलेंडर लेके आए सो है, 2 जन एक टाकी के पास है, जीजा उधर नंबर लगाए सो है। सुबह में 9 बजे आए सो है, सामने 15 सिलेंडर का नंबर बोले, इधर है ये भी दिखाइए सर सिलेंडर, ये नंबर बोल के बोले अभी पिछले चालू कर दिए, उधर से सिलेंडर लेके आ रहे। हमारे को जो नंबर आ गया है उनको देने के लिए तैयार नहीं है, तो और कहाँ जाने का जॉब बोल के बोल रहे बीच ये बुक 2-4 दिन हो गए सर पहले। हाँ, मेरा नाम कालिदास है, वो पार्वती महादेव मक्का जी के नाम से सिलेंडर। अब 3-4 दिन से आ रहे थे? नहीं, सुबह में आज सुबह में इससे आया था, वो भी गलत बोलने का नहीं, सुबह 9 बजे से यहाँ पे है। हाँ, 2-3 बार हो गए टर्म, 15 सिलेंडर बोल के बोले, अब और पीछे और नया नंबर जेंट्स अलग लगाओ लेडीज अलग लगाओ बोले, अब दूसरों को दे रहे हैं और हमारे सिलेंडर यहाँ चले। अभी देखो ये सिलेंडर ढैला रखे सो हमारा आलगू तालुका बसव कल्याण जिला बीदर. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆ ಹಾಗೂ ಬಿರುಗಾಳಿಯ ಅಬ್ಬರಕ್ಕೆ ಮಾವು ಬೆಳೆಗಾರರ ಬದುಕು ದುಸ್ತರವಾಗಿದೆ. ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದ ರೈತರ ಆಸೆಗಳು ಈಗ ಮಣ್ಣು ಪಾಲಾಗಿವೆ. ಇನ್ನು ಗ್ರಾಮದ ರೈತ ಸೋಮನಾಥ್ ಟೋಕ್ರೆ ಸೇರಿದಂತೆ ಅನೇಕ ರೈತರು ತಮ್ಮ ಜಮೀನುಗಳಲ್ಲಿ ನೂರಾರು ಮಾವಿನ ಮರಗಳನ್ನ ಆಸೆಯಿಂದ ಬೆಳೆಸಿದ್ರು. ಈ ಬಾರಿ ಮರಗಳಲ್ಲಿ ಉತ್ತಮವಾಗಿ ಹಣ್ಣುಗಳು ಬಿಟ್ಟಿದ್ದು ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರಿದ್ದರು. ಆದರೆ ದಿಢೀರ್ ಎಂದು ಅಪ್ಪಳಿಸಿದ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಮರಗಳಲ್ಲಿದ್ದ ಮಾವಿನ ಹಣ್ಣುಗಳು ಉದುರಿ ನೆಲಸಮವಾಗಿವೆ. ಬೀದರ್ ಜಿಲ್ಲೆಯ ಕಮಲನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಅಂತಾರಾಜ್ಯ ಖದೀಮರನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಬಂಧಿತ 3 ಆರೋಪಿಗಳಿಂದ ಸುಮಾರು 28 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಮಲನಗರ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ವಿಶೇಷ ತಂಡ ರಚಿಸಿ ಮಹಾರಾಷ್ಟ್ರಕ್ಕೆ ತೆರಳಿ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬಂಧಿತ ಖದೀಮರು ಮನೆಗಳನ್ನು ದೋಚಿ ಕದ್ದ ಆಭರಣಗಳನ್ನು ಜ್ಯುವೆಲರಿ ಶಾಪ್ಗಳಿಗೆ ಮಾರಾಟ ಮಾಡಿದ್ರು ಎಂದು ತಿಳಿದು ಬಂದಿದೆ. ಪೊಲೀಸರು ಆರೋಪಿಗಳಿಂದ ಒಟ್ಟು 320 ಗ್ರಾಂ ಚಿನ್ನಾಭರಣಗಳು ಹಾಗೂ 690 ಗ್ರಾಂ ಬೆಳ್ಳಿ ಆಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದ ಈ ಕಳ್ಳರ ಗ್ಯಾಂಗ್ ಅನ್ನು ಸೆರೆ ಹಿಡಿಯುವ ಮೂಲಕ ಬೀದರ್ ಪೊಲೀಸರು ದೊಡ್ಡ ಯಶಸ್ಸು ಸಾಧಿಸಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ತಂಡದ ಕಾರ್ಯಕ್ಷಮತೆಯನ್ನ ಶ್ಲಾಘಿಸಿದ್ದಾರೆ. ಕಮಲನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ APMC ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವರ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಂ ಗೋಲ್ಡ್ ಪ್ಲಸ್ 690 ಗ್ರಾಂ ಬೆಳ್ಳಿ ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ನಾವು ತನಿಖೆ ಮಾಡುವಾಗ ನಮ್ಮ AA ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸ್ ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಂ ಗೋಲ್ಡ್ 690 ಗ್ರಾಂ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ ನಾವು ಇಷ್ಟಪಡ್ತಾ ಇದ್ದೇವೆ. ಅಂಡ್ 1 ಲಕ್ಷ ರೂಪಾಯಿ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನ ಅವರು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಅವ್ರ ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಒಟ್ಟಿನಲ್ಲಿ 28,32,500 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನ ಅವರು ಕದ್ದಿದ್ದಾರೆ. 27 ಲಕ್ಷ
31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಅಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಮನ್ನಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮ ಸಾಗಾಟ ಮಾಡುತ್ತಿದ್ದ 83 ಕೆಜಿ ಗಾಂಜಾವನ್ನ ಮನ್ನಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಂಗೂರು ಗ್ರಾಮದ ಹತ್ತಿರ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ಗಾಂಜಾ ಸಂಗ್ರಹಿಸಿಟ್ಟಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಸುಮಾರು 41,83,000 ರೂಪಾಯಿ ಮೌಲ್ಯದ 83 ಕೆಜಿ 670 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ದಾಳಿ ವೇಳೆ ಇಬ್ಬರು ಆರೋಪಿತರಲ್ಲಿ ಒಬ್ಬನು ಕತ್ತಲಲ್ಲಿ ಫರಾರಿಯಾಗಿದ್ದು ಇನ್ನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯು ಒರಿಸ್ಸಾ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದಲ್ಲಿ ಕಾಳ ಸಂತೆಯಲ್ಲಿ ಗಾಂಜಾವನ್ನು ಖರೀದಿ ಮಾಡಿ ಮಹಾರಾಷ್ಟ್ರ ರಾಜ್ಯದ ಪುಣೆಗೆ ಸಾಗಿಸಲು ಸಂಗ್ರಹಿಸಿಟ್ಟುದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಈ ಸಂಬಂಧ ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹಾಗೂ ಇನ್ನೋರ್ವ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನೈಟು ಮನ್ನಳ್ಳಿದಲ್ಲಿ ಬಂಗೂರು ಬಾರ್ಡರ್ ಕಡೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮನ್ನಳ್ಳಿ ಪೊಲೀಸರು ಪ್ಲಸ್ ನಮ್ಮ DPO ಸ್ಟಾಫ್ ಎಲ್ಲರೂ ಸೇರಿ ನಿಗಾ ವಹಿಸಿ ಒಂದು ಗಾಡಿಯನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ ನಾವು. ಆ ಗಾಡಿಯಲ್ಲಿ ಸುಮಾರು 84 ಕಿಲೋಸ್ ಆಫ್ ಗಾಂಜಾ 84 ಕಿಲೋ ಗಾಂಜಾನ ಸಾಗಣೆ ಮಾಡಬೇಕು, ಹೈದರಾಬಾದಿಂದ ಮಹಾರಾಷ್ಟ್ರ ಸಾಗಣೆ ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ ನಾವು ಇಂಟರ್ಸೆಪ್ಟ್ ಮಾಡಿ ರೈಡ್ ಮಾಡಿ NDPS ಪ್ರಕರಣ ದಾಖಲೆ ಮಾಡಿದ್ದೇವೆ. ಇಬ್ಬರು ಆರೋಪಿಗಳಿದ್ರು, ಒಬ್ಬನು ಸಿಕ್ಕಿದ್ದಾನೆ, ಇನ್ನೊಬ್ಬನು ಓಡಿ ಹೋಗಿದ್ದಾನೆ. ಅವನಿಗೆ ಕೂಡ ಅತಿ ಶೀಘ್ರದಲ್ಲಿ ನಾವು ಹಿಡಿತೇವೆ. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ, ನಾವು ಜಿಲ್ಲೆಯಲ್ಲಿ ಗಾಂಜಾ ಸಾಗಣೆ ಮಾಡಬಹುದು, ಪೊಲೀಸರ ಕದ್ದು ಮುಚ್ಚಿ ಸಾಗಣೆ ಮಾಡಬಹುದು ಅಂತ ಪ್ರಯತ್ನ ಮಾಡ್ತಿರೋ ಎಲ್ಲರ ಮೇಲೂ ನಾವು ನಿಗಾ ವಹಿಸಿದ್ದ ಅಂತ ಹೇಳಿದ್ದೇವೆ. ಸೊ ಹೇಳಿದಂಗೆ ನಾವು ಹಿಡ್ಕೊಳ್ತಾ ಇದ್ದೇವೆ ಕೂಡ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಣೆಗೆ ನಾವು ಆಸ್ಪದ ನೀಡಲ್ಲ ಅಂತ ಮತ್ತೊಂದು ಸರಿ ನಾವು ಹೇಳ್ತಾ ಇದ್ದೇವೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರ CPI ವೃತ್ತದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾರ್ಚ್ 26ರಂದು ನಡೆಯಲಿರುವ ರಾಮನವಮಿ ನಿಮಿತ್ತ ಶಾಂತಿ ಸಭೆ ನಡೆಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ CPI ಆಲಿಸಾಬ್, ಶ್ರೀರಾಮ ನವಮಿ ನಿಮಿತ್ತ ನಡೆಯಲಿರುವ ಶೋಭಾಯಾತ್ರೆ ಪಲ್ಲಕ್ಕಿ ಉತ್ಸವಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗುವುದು. ರಾಮನವಮಿ ಶಾಂತಯುತವಾಗಿ ನಡೆಯಬೇಕಾದ್ರೆ ಎಲ್ಲರ ಸಹಕಾರ ಅತ್ಯಗತ್ಯ. ಯಾವುದೇ ಸಣ್ಣ ಗಲಾಟೆ ಆಗದಂತೆ ನೋಡಿಕೊಳ್ಳಲಾಗುವುದು. ಅದಕ್ಕಾಗಿ ಸಾರ್ವಜನಿಕರ ಸಹಕಾರ ಅವಶ್ಯವಾಗಿದೆ. ಯಾರಾದರೂ ಕೋಮು ಗಲಭೆ ಸೃಷ್ಟಿಸಲು ಮುಂದಾದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. CPI आली साहब के नेतृत्व में शांति सभा की मीटिंग बुलाई गई और उस कार्यक्रम को यशस्वी बनाने के लिए उनकी इच्छा रहती है. इसी प्रकार इस बसव कल्याण के महात्मा बसवेश्वर के पावन भूमि पर हम लगभग 12 साल से रामनवमी का उत्सव मनाते आ रहे हैं. इच्छा थी कि सबके बसवेश्वर काली गली से लेकर किले से होते हुए यह उत्सव की रथ यात्रा निकलना चाहिए. फिर भी हमारे समिति में सोमने जाते हुए इसी में शांति लेते हुए ये कार्यक्रम इस वर्ष भी निश्चित किया है. तो हमारा सौभाग्य है, केवल 12 साल से मर्यादा पुरुषोत्तम श्री रामचंद्र जी 10,000 साल पहले हुए हैं. इसी प्रकार उनकी जयंती मनाते. इस 12वें रामनवमी जयंती के उपलक्ष्य में हम आपको वचन देते हैं कि हम सभी ने प्रयत्न करने का निश्चित किया है कि शांतिपूर्ण सांस्कृतिक कार्यक्रम कोई गड़बड़ ना करते. पुलिस डिपार्टमेंट को ऐसा लगना कि बस वो रामनवमी वाले सब संभालते, सिर्फ हमको ठहर कर पैर दुकाना है, ऐसा माहौल हम तैयार कर रहे हैं. इसी प्रकार हम ये रामनवमी उत्सव इस वर्ष भी शांति के साथ बड़े उत्साह के साथ मनाते हुए आप सभी को, हम डिपार्टमेंट को भी रामनवमी की हार्दिक शुभेच्छा देते हैं और हमारे समिति के सभी सदस्यों को भी रामनवमी की हार्दिक शुभेच्छा देते हैं. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಆರೋಗ್ಯ ಅಧಿಕಾರಿಯಾಗಿದ್ದ ಡಾಕ್ಟರ್ ಗಾಯತ್ರಿ ದೇವಿ ಅವರನ್ನ ಕರ್ತವ್ಯ ಲೋಪದ ಆರೋಪಗಳ ಹಿನ್ನೆಲೆ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಸರ್ಕಾರದ ಅಧಿಸೂಚನೆ ಆದೇಶದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಡಾಕ್ಟರ್ ಗಾಯತ್ರಿ ದೇವಿ ಅವರು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯು ಕೂಡ ನಿರಂತರವಾಗಿ ವರದಿಗಳನ್ನು ಪ್ರಸಾರ ಮಾಡಿತ್ತು. ಸಾರ್ವಜನಿಕ ಆರೋಗ್ಯ ಸೇವೆ
ಸೇವೆಯಲ್ಲಿ ಉಂಟಾದ ಸಮಸ್ಯೆಗಳು ಮತ್ತು ಆಡಳಿತಾತ್ಮಕ ಅಸಮರ್ಪಕತೆ ಕುರಿತು ನಮ್ಮ ವರದಿಗಳು ಬೆಳಕನ್ನು ಕೂಡ ಚೆಲ್ಲಿತು. ನಮ್ಮ ನಿರಂತರ ವರದಿ ಹಾಗೂ ಅವರ ಮೇಲಿದ್ದ ಹಲವಾರು ದೂರುಗಳನ್ನು ಆಧರಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸದ್ಯ ಡಾಕ್ಟರ್ ಅನಿಲ್ ಕುಮಾರ್ ಎಕ್ಲೂರಿ ಅವರಿಗೆ ಔರಾದ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಜವಾಬ್ದಾರಿ ವಹಿಸಲಾಗಿದ್ದು, ಮುಂದಿನ ಆದೇಶದವರೆಗೆ ಡಾಕ್ಟರ್ ಗಾಯತ್ರಿ ದೇವಿ ಅವರನ್ನ ಆಯುಕ್ತರ ಕಚೇರಿಗೆ ವರದಿ ಮಾಡಲು ಸೂಚಿಸಲಾಗಿದೆ. ಇರಾನ್ ಮತ್ತು ಇಸ್ರಾಯೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಕೊರತೆ ಆಗಲಿದೆ ಎಂಬ ಗಾಳಿ ಸುದ್ದಿಯು ಬೀದರ್ ನಗರದ ಜನರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಈ ವದಂತಿಯಿಂದಾಗಿ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಮಂಗಳವಾರ ಸಾರ್ವಜನಿಕರು ಮುಗಿಬಿದ್ದಿದ್ದು, ದ್ವಿಚಕ್ರ ಹಾಗೂ 4 ಚಕ್ರದ ವಾಹನಗಳಿಗೆ ಪೆಟ್ರೋಲ್ ಹಾಕಿಸಲು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವ ದೃಶ್ಯಗಳು ಕಂಡುಬಂದವು. ಪೆಟ್ರೋಲ್ ದಾಸ್ತಾನು ಮುಗಿದು ಹೋಗಬಹುದು ಎಂಬ ಭಯದಿಂದ ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಗತ್ಯಕ್ಕಿಂತ ಹೆಚ್ಚು ಇಂಧನ ಸಂಗ್ರಹಿಸಲು ಹರಸಾಹಸ ಪಡುತ್ತಿದ್ದಾರೆ. ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಅಧಿಕಾರಿಗಳು ಜಿಲ್ಲೆಯಲ್ಲಿ ಯಾವುದೇ ಇಂಧನ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಜನ ಮಾತ್ರ ಯಾವುದನ್ನ ಕಿವಿಗೊಡದೆ ಆತಂಕದಿಂದ ಮುಗಿ ಬೀಳುತ್ತಿದ್ದಾರೆ. ಸಾರ್ವಜನಿಕರು ಇಂತಹ ಸುಳ್ಳು ಸುದ್ದಿಗಳಿಗೆ ಮಾರು ಹೋಗಬಾರದು ಮತ್ತು ಅನಗತ್ಯವಾಗಿ ಪೆಟ್ರೋಲ್ ಸಂಗ್ರಹಿಸಿ ಆತಂಕ ಸೃಷ್ಟಿಸಬಾರದು ಎಂಬುದು ಉತ್ತರ ಕರ್ನಾಟಕ ಕೂಡ ಮನವಿ ಮಾಡ್ತಾ ಇದೆ. ಸರ್ ಏನಾಗಿದೆ ಸರ್, ಪೆಟ್ರೋಲ್ ಏನು ಸ್ಟಾಕ್ ಐತಾ ಇಲ್ಲ, ಯಾಕೆ ಜನ ಹಿಂಗೆ ಮಾಡಕ್ತಾರೆ? ಇಲ್ಲ ಸರ್, ನಮ್ಮ ಕಡೆ ಸ್ಟಾಕ್ ಇದೆ. ಸುಮ್ಮನೆ ಅಪಪ್ರಚಾರ ಮಾಡಿ ಜನ ಏನೋ ಒಂದು ದೃಷ್ಟಿಯಲ್ಲಿ ಬಂದು 100 ರೂಪಾಯಿ ಹಾಕೋದು 1000 ರೂಪಾಯಿ ಹಾಕೊಳತ್ತಾರ, 50 ರೂಪಾಯಿ ಹಾಕೋ 500 ರೂಪಾಯಿ ಹಾಕೊಳತ್ತಾನ. ಹೀಗಾಗಿ ಅಪಪ್ರಚಾರದಿಂದ ಈ ಶಾರ್ಟ್ ಬೆಳೆದಂತೂ ಖಂಡಿತ. ಹೀಗೆ ಅಂದ್ರೆ ಈಗ ನಿಮ್ಮಲ್ಲಿ ಡೈಲಿ ಎಷ್ಟು ಬರ್ತಿತ್ತು ಅದು ಎಲ್ಲ ಕರೆಕ್ಟ್ ಬರ್ತದೆ, ಏನು ಕೊರತೆ ಅದನ್ನ? ನಮ್ಮಲ್ಲಿ ಏನು ಕೊರತೆ ಇಲ್ಲ ಸರ್, ಡೈಲಿ ಯಾವ್ದು ರೀತಿಯಲ್ಲಿ ಬರ್ತದೆ ಅದು ಕಂಟಿನ್ಯೂ ಅದ ಸರ್. ಹಾಂ, ಅದ್ರ ಜನನೇ ಸುಮ್ಮನೆ ಪ್ಯಾನಿಕ್ ಆಗಿ ಇದು ಮಾಡ್ಲಾಕ್ತಾರ. ಎಸ್, ಅದ್ರ ಬಗ್ಗೆ ನೋಡೋಣ. ಅಂದ್ರೆ ಯಾವುದೇ ಪೆಟ್ರೋಲಿನ ತೊಂದರೆ ಇಲ್ಲ ಅಂತ ಜನಕ್ಕೆ ಆರಾಮ್ಸೆ ಹೇಳ್ತೀರಿ? ಹೌದು ಸರ್, ಹೌದು, ಏನು ತೊಂದರೆ ಇಲ್ಲ. ವಿಧಾನಸಭೆ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಯಲ್ಲಿ ಮಾತನಾಡಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಅವರು ಕಾರಂಜ ಜಲಾಶಯ ಯೋಜನೆಯ ಹಿನ್ನೀರಿನ ಪ್ರದೇಶದಲ್ಲಿ ಭೂಮಿ ಕಳೆದುಕೊಂಡಂತಹ ರೈತರಿಗೆ ವೈಜ್ಞಾನಿಕ ಹಾಗೂ ನ್ಯಾಯಸಮ್ಮತವಾದ ಪರಿಹಾರ ಒದಗಿಸುವುದು ಅತ್ಯಂತ ಅಗತ್ಯವೆಂದು ಒತ್ತಿ ಹೇಳಿದೆ. ಜೊತೆಗೆ ಸಂತ್ರಸ್ತ ಕುಟುಂಬಗಳ ಸಮಗ್ರ ಪುನರ್ವಸತಿ, ಜೀವನೋಪಾಯದ ಭದ್ರತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯ ಕಾರಂಜ ನೀರಾವರಿ ಯೋಜನೆ ಭಾರಿ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಮೊನ್ನೆ ಕಾರಂಜದಲ್ಲಿರುವ 24,000 ಎಕರೆ ಜಮೀನನ್ನು ನೀರಾವರಿ ಇಲಾಖೆಗೆ ಕೊಟ್ಟಿತ್ತು ಅಧ್ಯಕ್ಷರೇ. ಸುಮಾರು ಒಂದು 28 ಗ್ರಾಮಗಳು ಮುಳುಗಡೆಯಾಗಿ ಅಧ್ಯಕ್ಷರೇ, ಅದರಲ್ಲಿ ಸಂಪೂರ್ಣವಾಗಿ 9 ಗ್ರಾಮಗಳು ಜಲಾವೃತಿ ಆಗಿ ಅಧ್ಯಕ್ಷರೇ. ಒಂದು 60,000 ಜನರು ಎಫೆಕ್ಟೆಡ್ ಆಗಿರೋ ಅಧ್ಯಕ್ಷರೇ. ಸುಮಾರು ಏನಿದು ಕಾರಂಜಿ ಯೋಜನೆಗೆ ಜಮೀನನ್ನು ತಗೊಂಡಿದ್ರು ಸರ್ಕಾರ 1972-73ರಲ್ಲಿ. ಸುಮಾರು ಆ ನೀರಿನಿಂದ ಭಾಲ್ಕಿ, ಹುಮ್ನಾಬಾದ್, ಔರಾದ್, ಬೀದರ್ ಈ 4 ತಾಲೂಕುಗಳು ನೀರು ಪೂರೈಕೆ ಆಗ್ತದೆ ಅಧ್ಯಕ್ಷರೇ. ಮತ್ತೆ ನಮ್ಮ RDPRಲಿಂದ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್, 3 ಮಲ್ಟಿ ವಿಲೇಜ್ ಸ್ಕೀಮ್ ಇದೇ ನೀರಿನಿಂದ ನೀರು ಕುಡಿತಾ ಇದಾರೆ ಅಧ್ಯಕ್ಷರೇ. ಬಟ್ ಅವರು ಬೇಡಿಕೆ ಕಳೆದ 2024 ಡಿಸೆಂಬರಲ್ಲಿ ಅಹೋರಾತ್ರಿ ಧರಣಿ ಸುಮಾರು 2 ವರ್ಷ ಅಂದ್ರೆ 890 ದಿನ ಅಹೋರಾತ್ರಿ ಧರಣಿ ಕೂತಿರಿ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ. ತಾವೇ ವಿಷ ತಗೊಂಡಿದಾಗ ಡಿಸೆಂಬರ್ 24ರಲ್ಲಿ ನನ್ನ 0 ವರ್ಷದಲ್ಲಿ ಅವಕಾಶ ಕೊಟ್ಟಿದ್ರು ಅಧ್ಯಕ್ಷರೇ. ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಜಿಲ್ಲೆಯ ಎಲ್ಲ 2 ಸಚಿವರಿಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಒಂದು ಕಮಿಟಿ ರಚನೆ ಮಾಡಿದ್ರೆ ಉತ್ತರಲ್ಲಿ ಏನಿದೆ ಕ್ವಶನ್ ಕೇಳಿ, ಮತ್ತೆ ಇನ್ನು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕಿದೆ, ಕಾಲಿಂಗ್ ಆ ಒಂದು ಕಮಿಟಿ ರಚನೆ ಆಗಿತ್ತು ಅಧ್ಯಕ್ಷರೇ ಏಪ್ರಿಲ್ 2025ರಲ್ಲಿ. ಅದು ಇದರಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 13/11/2020 ವರದಿ ನೀಡಿರ್ತಾರೆ ಅಂತ. ಆ ವರದಿಯಲ್ಲಿ ಏನಿದೆ ಅಂತ ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ನಾನು ಕೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷ. ಲೋಕಸಭೆಯಲ್ಲಿ 2026ರ ಹಣಕಾಸು ವಿಧೇಯಕದ ಚರ್ಚೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡೆ ಅವರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ವೇತನದಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನ ಹೆಚ್ಚಿಸಿ ಅವರಿಗೆ ನ್ಯಾಯಸಮ್ಮತವಾದ ಭತ್ಯೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಗ್ರಾಮೀಣ ಭಾಗದ ಆರ್ಥಿಕ ವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ನೀಡುವ ಸಂಬಳದಲ್ಲಿ ಕೇಂದ್ರ ಸರ್ಕಾರದ 60% ಪಾಲು ಹಾಗೂ ರಾಜ್ಯ ಸರ್ಕಾರದ 40% ಪಾಲಿದೆ. ಆದರೆ ಅವರಿಗೆ ಸದ್ಯ ನೀಡುತ್ತಿರುವ ಪಾಲು ತೀರಾ ಕಡಿಮೆಯಾಗಿದೆ. ರಾಜ್ಯ ಸರ್ಕಾರ ಅವರಿಗೆ 40% ಹೆಚ್ಚಿನ ಹಣವನ್ನು ಈಗಾಗಲೇ ನೀಡುತ್ತಿದ್ದು, ಕೇಂದ್ರ ಸರ್ಕಾರವು ಕೂಡ ಹೆಚ್ಚಿನ ಹಣವನ್ನು ನೀಡುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವಂತೆ ಮನವಿ ಕೂಡ ಮಾಡಿದ್ದಾರೆ. Thank you, Chairperson ma'am, for allowing me to speak on the Finance Bill 2026. Firstly, I would like to start out by saying that when the bill was first introduced on February 1st, 2026, the stock market went down.
Now, one of the reasons for this happening, among many other reasons, is the increase in STT, which is Securities Transaction Tax, on futures and options. At a time when the country is slowly getting into investing and trading in the stock market, the government has increased the STT, which acts as a deterrent for traders, ma'am. Along with that, I would like to also say that I've received various representations from various organizations for hike in their current salaries and pensions they receive. And I would like to talk about these people, the women of our country that are powering the rural economy. These are the ASHA workers and the Anganwadi workers and helpers. Now, the salary structure of these workers is the central government is supposed to provide 60% and the state government is supposed to provide 40%. However, it is noticed that in most cases, the state government, even after giving it 40%, they again top up and give additional amount to ensure that the workers, they live a peaceful life. So now there's been demand from both the Anganwadi workers and helpers and the ASHA workers to increase the central share. Ma'am, I'll give you an example of my state of Karnataka, where Anganwadi workers and helpers, they get a central share of 2,700 and 1,350 respectively. State share is 1,800 and 900 respectively. But the state government also gives an additional amount of 5,500 and 3,000 respectively for both Anganwadi workers and helpers, which is why the Anganwadi workers and helpers are able to carry on their day-to-day activities. This state government increase also has happened in 2025. However, when you look at the central government, the last time this was revised was in the year 2018, which was almost 8 years back. So it is very ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.